Hi, hello, welcome back to my channel. After 7 months ಆಯ್ತಂತ 7 to 8 months ಆಗಿರ್ಬೋದು ನಾನು ವ್ಲಾಗ್ ಮಾಡೋದೆ. ಸೊ ಸ್ವಲ್ಪ ವ್ಲಾಗ್ ಮಾಡಲಿಕ್ಕೆ ಪ್ರಾಬ್ಲಮ್ಮು ಆಯಿತು, ಮತ್ತು ಏನು ಮಾಡೋದಂತಲೂ ಗೊತ್ತಾಗಲಿಲ್ಲ. ಸೊ ಇವಾಗ ನಾನು ಪ್ರೆಸೆಂಟ್ಲಿ ಡ್ಯೂಟಿ ಜಾಯ್ನ್ ಆಗಿದ್ದೀನಿ, ಡ್ಯೂಟಿಗೂ ಹೋಗ್ತಾಯಿದ್ದೀನಿ. ಸೊ ವ್ಲಾಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಆದರೆ ನಾನು ಪುನಃ ಬ್ಲಾಗ್ ಮಾಡಬೇಕಂತೇಳಿ ಮನಸ್ಸಾಗಿದ್ದಕ್ಕೆ ಈಗ ಪುನಃ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತೆಲ್ಲ ಸಂಡೇ ಆಗಿದ್ದರಿಂದ ಎಲ್ಲ ರೆಡಿಯಾಗಿ ಇವಾಗ ಫಾರಮ್ ಮಾಲ್ ಹೋಗಬೇಕಂತ ಇದ್ದೀವಿ. ಮಗುನೂ ಕರ್ಕೊಂಡು ಅತ್ತೆ ಮಾವ ನಾವು 4 ಜನ ಈಗ ಹೋಗ್ತಾಯಿದ್ದೀವಿ. ಬನ್ನಿ. ಸೊ ಇವಾಗ ಹೋಗ್ತಾಯಿದ್ದೀವಿ ಕಾರಲ್ಲಿ. ಇವಾಗ ಫೈನಲಿ ರೀಚ್ ಆದ್ವಿ ಫಾರಮ್ ಫೀಸಾ ಮಾಲ್. ಇದು ಪಾಂಡೇಶ್ವರದಲ್ಲಿರೋದು. ಸೊ ಮ್ಯಾಂಗ್ಳೂರಲ್ಲಿರೋರಿಗೆಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟ್. ಇವಳಿಗೆ ಎಸ್ಕಲೇಟ್ರಲ್ಲಿ ಹೋಗೋದಂತ ಹೇಳಿದ್ದು ತುಂಬ ಇಷ್ಟ ಆಯಿತು. ಸೊ ಅವಳೇ ಹೋಗಬೇಕಂತೆ, ಎತ್ತೋದು ಬೇಡ ಹೇಳಿದ್ಲು. ನೆಕ್ಸ್ಟ್ ಈ ಬಸ್ಸಲ್ಲಿ ಹೋಗಬೇಕಂತ ಹೇಳಿದ್ಲು. ಸೊ ಅವಳು ಬರೋದು ಇದಕ್ಕೆ ಮಾಲಿಗೆ. ಸೊ ಒಂದೇ ಆಟ ಆಡಲಿಕ್ಕೆ, ಇಲ್ಲಾದರೆ ಏನಾದರೂ ಒಂದು ಸ್ವಲ್ಪ ಆಚೆ ಈಚೆ ಸುತ್ತಲಿಕ್ಕೆ. ಸೊ ಬಸ್ಸಲ್ಲಿ ಇದ್ದಾಳೆ, ಅವಳೀಗ ಕೂತಿದ್ದಾಳೆ, ಕಾಣ್ತಾಳೆ ನಿಮಗೆ, ಹ್ಯಾಟ್ ಹಾಕಿ ಕೂತಿದ್ದಾಳೆ ನೋಡಿ. ನೆಕ್ಸ್ಟ್ ಅಲ್ಲಿಂದ ನಾವು ಬಂದ್ವಿ ತುಳುವಲೋಕ ಅಂತ ಹೇಳಿ ಒಂದು ಬ್ಯೂಟಿಫುಲ್ಲಾಗಿ ಒಂದು ಅರೇಂಜ್ ಮಾಡಿದ್ರು. ಸೊ ಈ ತುಳುನಾಡಿನಲ್ಲಿ ಮುಂಚೆ ಏನೆಲ್ಲ ಒಂದು ವಸ್ತುಗಳನ್ನು ಯೂಸ್ ಮಾಡ್ತಿದ್ರು ಅದನ್ನು ವಸ್ತು ಪ್ರದರ್ಶನಕ್ಕೆ ಇಟ್ಟಿದ್ರು ಅವರು. ನೋಡ್ತಾ ಇದ್ದೀರಿ, ತೊಟ್ಟಿಲಿಟ್ಟಿದ್ದಾರೆ, ಹಾಗೆ ಒಂದು ಪಾಟನ್ನು ಇಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಾ ಇದ್ದೀರಿ ತೊಟ್ಟಿಲು. ಇಲ್ಲಿ ತೊಟ್ಟಿಲನ್ನು ಹಾಗೆ ಇಡೋದಿಲ್ಲ, ಅದರೊಳಗೆ 2 ಕಾಯಿ ಹಾಕಿಟ್ಟಿರ್ತಾರೆ. ಯಾಕಂತ ಹೇಳಿದರೆ ಹಾಗೆ ಇಡಲಿಕ್ಕಿಲ್ಲ ಇಲ್ಲಿನ ಸಂಪ್ರದಾಯ ಪ್ರಕಾರ. ನೆಕ್ಸ್ಟ್ ಒಳಗಡೆ ನೋಡ್ತಾ ಇದ್ದೀರಿ, ಪ್ರತಿಯೊಂದು ವಸ್ತುಗಳ ಮುಂಚೆ ಏನೆಲ್ಲ ಯೂಸ್ ಮಾಡ್ತಿದ್ರು ಅದನ್ನೆಲ್ಲ ಇಟ್ಟಿದ್ದಾರೆ. ಈಗ ನೋಡಿ, ಶಾವಿಗೆ ಮಣೆ, ಹಾಗೆ ತುಂಬ ವಸ್ತುಗಳೆಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ನೆಕ್ಸ್ಟ್ ಒಂದು ತಗೋರಿ ಅಂತ ಹೇಳಿ, ಇದನ್ನೆಲ್ಲ ನಾನು ಮುಂಚೆ ನೋಡಲೇ ಇಲ್ಲ, ಆ್ಯಕ್ಚುಲಿ ಇವತ್ತೇ ನೋಡಿರೋದು. ಕೆಲವು ಐಟಮ್ ನೋಡಿದ್ದೀನಿ, ಹಾಗೇನು ನೋಡಲಿಲ್ಲ ಅಂತಲ್ಲ, ಕೆಲವು ಐಟಮ್ ನೋಡಿದ್ದೀನಿ, ಕೆಲವು ಐಟಮ್ ಅಂತೂ ನೋಡಲೇ ಇಲ್ಲ ನಾನು. ಈಗ ನೋಡಿ, ಇದೆಲ್ಲ ಸ್ಟ್ಯಾಂಡಿಂಗ್ ತೊಟ್ಟಿಲ್ಲ, ಅದರಲ್ಲೂ ಕಾಯಿ ಹಾಕಿಟ್ಟಿದ್ದಾರೆ. ನೋಡಿ ತುಳುನಾಡಿನ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ಕಂಬಳ ಆಗ್ಬೋದು, ಯಕ್ಷಗಾನ, ಹುಲಿವೇಷ ಆಗಿರ್ಬೋದು, ಎಲ್ಲವನ್ನು ಒಂದೇ ಇದರಲ್ಲಿ ಮಾಡಿ ಹಾಕಿರ್ಬೋದು.
ನೆಕ್ಸ್ಟ್ ಇವಾಗ ಕುದುರೆಯಲ್ಲಿ ಕೂತ್ಕೊಳ್ಬೇಕಂತ ಹೇಳಿದ್ವಿ. ಅವಳಿಗಿದೆ ಆಚೆ ಈಚೆ ಆಟ ಆಡೋದು ಇದೇ ಕೆಲಸ. ಸೊ ಅವಳಿಗೆ ಏನು ಇಷ್ಟ ಅದೇ ಮಾಡೋದು ನಾವು. ಅದಕ್ಕೋಸ್ಕರ ಕುದುರೆಯಲ್ಲಿ ಕೂತ್ಕೊಳಿಸಿದ್ವಿ. ನೋಡಿ ಹೇಗೆ ಸುತ್ತು ಬರ್ತಾಳೆ ನೋಡಿ ಅವಳು. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆ್ಯಕ್ಚುಲಿ ಇದು ಫುಲ್ಲಾಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಒಬ್ಳೊಬ್ಳೆ ಹೋಗೋದಂದರೆ ಒಂಥರ ಬೋರಿಂಗ್ ಅನಿಸುತ್ತೆ. ನೋಡಿ ರಿಪೇರಿ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ಲು. ಹೊರಟ್ಲು. ಖುಷಿ ನೋಡಿ ಅವಳು ಮುಖದಲ್ಲಿ ಖುಷಿ ನೋಡಿ. ಸಂಡೇ ಆಗಿದ್ದರಿಂದ ಫುಲ್ ಕ್ರೌಡ್ ಇತ್ತು ಆಯಿತಾ. ಆ್ಯಕ್ಚುಲಿ ಕಾರ್ ಪಾರ್ಕ್ ಮಾಡಲಿಕ್ಕೂ ಜಾಗ ಇಲ್ಲ, ಅಷ್ಟು ಕ್ರೌಡ್ ಇತ್ತು. ಇದೆ ಒಂದು ಕುದುರೆ. ಇದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸಹ ಒಂದು ಸತಿ ಕುತ್ಕೊಂಡಿದ್ದು ನೋಡಿ. ಇದಾದರೆ ಇಡೀ ಊರು ಕಾಣುತ್ತದೆ, ಅದಕ್ಕೋಸ್ಕರ ಇಷ್ಟ ಆಗುತ್ತೆ ನೋಡಿ. ನೋಡಿ ನೋಡಿ ಇನ್ನೊಂದು ಸುತ್ತ ಮಾಡಿತ್ತು. ಟೋಟಲ್ 2-3 ರೌಂಡ್ಸ್ ಕರ್ಕೊಂಡು ಹೋಗ್ತಾರೆ ಆ್ಯಕ್ಚುಲಿ. ಅಲ್ಲಿಂದ ನೆಕ್ಸ್ಟ್ ನಾವು ಟೈಮ್ ಝೋನಿಗೆ ಬಂದ್ವಿ. ಆ್ಯಕ್ಚುಲಿ ಕಾರ್ಡ್ ಏನು ತಗೊಳ್ಳಿಲ್ಲ, ಯಾಕಂತ ಹೇಳಿದರೆ ಅವಳಿಗೆ ಅದು ಗೇಮ್ ಬಗ್ಗೆ ಏನಷ್ಟು ಅರಿವಿಲ್ಲ. ಸೊ ಅವಳಿಗೆ ಗೊತ್ತಾಗಿ ಆಡಿದರೆ ಮಾತ್ರ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾವು ಕಾರ್ಡ್ ಇಷ್ಟೋ ತನಕ ಏನು ತಗೊಳ್ಳಿಲ್ಲ. ಸೊ ಅವಳಿಗೆ ಹೀಗೇ ನೋಡ್ಲಿಕ್ಕೆ ಬಿಟ್ಟಿದ್ವಿ. ನೆಕ್ಸ್ಟ್ ಅವಳು ಆಟ ಆಡೋ ಥರ ಆಗೋದ್ಮೇಲೆ ಮತ್ತೆ ನಾವು ಅವಳಿಗೊಂದು ಕಾರ್ಡ್ ತಗೊಳ್ಬೇಕಂತ ಇದ್ದೀವಿ. ಸೊ ಎಲ್ಲ ಗೇಮನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಕೊಳ್ಳೋದೇ ಅವಳದು ಕೆಲಸ ಈಗ. ಸೊ ಎಲ್ಲ ನೋಡ್ತಾ ಇದ್ಲು. ನಿಂತಲ್ಲಿ ನಿಲ್ತಿರ್ಲಿಲ್ಲ ಅವಳು ಆ್ಯಕ್ಚುಲಿ. ಇದೇ ಕೆಲಸ, ಆಚೆ ಸುತ್ತೋದು ಈಚೆ ಸುತ್ತೋದು ಇದೇ ಕೆಲಸ ಆ್ಯಕ್ಚುಲಿ. ಮತ್ತು ಹೋಗೋದು ಡಸ್ಟ್ಬಿನ್ ಓಪನ್ ಮಾಡೋದು. ಈಗ ಆ್ಯಕ್ಚುಲಿ ಇದು ನೋಡಿ ಕುದುರೆ ಎಷ್ಟು ಚೆನ್ನಾಗಿದೆ. ಮುಂಚೆ ನಮಗೆಲ್ಲ ಇದೆಲ್ಲ ಇಲ್ಲ ಇತ್ತು. ಈಗ ತುಂಬ ವೆರೈಟೀಸ್ ಆಫ್ ಆಟ ಬಂದಿದೆ ಈಗ ಮಕ್ಕಳಿಗೆ. ಶೂಟ್ ಮಾಡ್ತಾಳಂತೆ ಕೂತ್ಕೊಂಡು. ಪಾಪ ಏನೂ ಗೊತ್ತಿಲ್ಲ, ಸುಮ್ಮನೆ ಒಂದು ಆಟ ಆಡ್ತಿದ್ದಾಳಷ್ಟೇ. ಸ್ವಲ್ಪ ಅಡ್ಜಸ್ಟ್ ಮಾಡಿ ಆಯಿತಾ. ನಂದು ವಾಯ್ಸ್ ಫುಲ್ ಹೋಗಿದೆ. ಸೊ ಕೋಲ್ಡ್ ಆಗಿತ್ತು, ಫುಲ್ ವಾಯ್ಸ್ ಖರಾಬ್ ಆಗಿ ಹೋಗಿದೆ. ಅವಳಿಗೆ ಇದೊಂದು ಆಟ ತುಂಬ ಇಷ್ಟ, ಈ ವಾಟರ್ ಬಿಡುವಂಥದ್ದು ಸ್ಕ್ರೀನಿಗೆ. ಆದರೆ ಅವಳಿಗೆ ತಗೊಳ್ಳಿಲ್ಲ ನಾವು ಕಾರ್ಡ್ ಬೇಕಂತಲೇ ಹೇಳಿ. 1200 ಸಮಥಿಂಗ್ ಹೇಳಿದರು. ಇವಾಗ ಆಟ ಆಡಿದರೆ ಮಾತ್ರ ವರ್ತ್ ಅಂತ ಅನ್ನಿಸ್ತು, ಸುಮ್ಮನೆ ಯಾಕೆ ಅಂತ ಹೇಳಿ ತಗೊಳ್ಳಿಲ್ಲ. ಸೊ ಇದಿದ್ರಲ್ಲೇ ಎಂಜಾಯ್ ಮಾಡಲಿ ಅಂತ ಹೇಳಿ ಇವಾಗ ಕುದುರೆ ಮೇಲೆ ಕೂತ್ಕೊಂಡಿದ್ದಾಳೆ. ನನಗಲ್ಲಿ ಮಾತಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಒಂದು ನನಗೆ ವಾಯ್ಸು ಇಲ್ಲ. ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಈ ಸಲ. ನೆಕ್ಸ್ಟಿಂದ ಹೀಗೇ ನಾರ್ಮಲಾಗಿ ತೆಗಿತೀನಿ ವಿಡಿಯೋ ಅಂತ. ಯಾಕಂತ ಹೇಳಿದರೆ ಕೋಲ್ಡ್ ಆದರೆ ಗೊತ್ತಲ್ಲ, ಫುಲ್ ವಾಯ್ಸ್ ಖರಾಬಾಗಿ ಹೋಗುತ್ತೆ. ಯಾರೊಬ್ಬರು ಕಾರ್ಡ್ ಹಾಕಿದ್ರು ಪಾಪ, ಆ ಕಾರ್ಡಲ್ಲಿ ಇವಳು ಆಟ ಆಡ್ತಿದ್ದಾಳೆ. ಅವಳಿಗೊಂಚೂರೂ ಭಯ ಇಲ್ಲ ಆಯಿತಾ. ಯಾವ ಇದರಲ್ಲಿ ಆಟ ಆಡೋಕ್ಕೂ ಭಯ ಇಲ್ಲ, ಹೆದ್ರದೇ ಇಲ್ಲ ಅವಳು. ಎಸ್ಕಲೇಟ್ರಲ್ಲಿ ಹತ್ತೋಕ್ಕೂ ಹೆದ್ರಲ್ಲ. ಟಚ್ ವುಡ್. ಖುಷಿಯಾಗತ್ತೆ ಒಂದು ಸ್ವಲ್ಪ ಆದ್ರೂ. ಸೊ ನನಗೆ ಇದು ಆ್ಯಕ್ಚುಲಿ ತುಂಬ ಇಷ್ಟ. ನೆಕ್ಸ್ಟ್ ಈಗ ಕಾರ್ಡ್ ತಗೊಂಡ್ಮೇಲೆ ನಾನು ಇದನ್ನೇ ಆಡಬೇಕಂತ ಇದ್ದೀನಿ. ತುಂಬ ಚೆನ್ನಾಗತ್ತೆ ಆ್ಯಕ್ಚುಲಿ ಕಾರ್ಡ್ ಡ್ಯಾಶಿಂಗ್. ಆ್ಯಕ್ಚುಲಿ ಇದ್ರ ಪ್ರಾಪರ್ ಆಗಿ ಏನು ಹೇಳ್ತಾರೆ ಗೊತ್ತಿಲ್ಲ, ಬಟ್ ನಾನು ಹೇಳೋದು ಕಾರ್ಡ್ ಡ್ಯಾಶಿಂಗ್ ಗೇಮ್ ಅಂತ ಹೇಳಿ. ಇಟ್ಸ್ ವೆರಿ ನೈಸ್, ತುಂಬ ಇಷ್ಟ ಆಯಿತು ನನಗೆ. ನೆಕ್ಸ್ಟ್ ಈಗ ಏನಾದರೂ ತಿನ್ನೋಕೆ ಹೋಗಬೇಕು. ಸೊ ಫ್ರೆಂಚ್ ಫ್ರೈಸ್ ಬೇಕಾಗಿತ್ತು ಮತ್ತು ತಗೊಂಡ್ವಿ.
ಸೊ ಇಲ್ಲಿ ಒಂದು ಸ್ವಲ್ಪ ತಿಂದು ನಾವೇನು ತಿನ್ನಬೇಕಂತ ಅಂದ್ಕೊಂಡಿಲ್ಲ, ಯಾಕಂದರೆ ಈಗ ನಾವು ಊಟಕ್ಕೆ ಹೊರಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾವು ಇಲ್ಲಿಂದ ಬಂದಿರೋದು ರಂಪೋಣಿ ಹೋಟೆಲ್ ಅಂತ ಹೇಳಿ. ಇದು ಆ್ಯಕ್ಚುಲಿ ನಮ್ಮ ಮನೆಗೆ ಹತ್ರನೇ ಆಗುತ್ತೆ. ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್ ಇದು ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಾರ್ಡನಿಂಗ್ ಆಗ್ಬೋದು. ಇದೊಂದು ಕರಾವಳಿ ಥೀಮ್ ಆಗಿದ್ದರಿಂದ ಒಂದು ವಾಡ ಅಂತ ಹೇಳ್ತೀವಿ ನಾವು, ದೋಣಿ ಇಟ್ಟಿದ್ದಾರೆ. ಕುತ್ಕೋ ನೋಡ, ಅವನನ್ನು ನೋಡಂತೆ. ಫಿಶ್ ಎಲ್ಲಿಂಟು ನೋಡು, ಅವನನ್ನು ನೋಡು ಎಲ್ಲಿಂಟು ಕೇಳು. ಫಿಶ್ ಉಂಟ ಕೇಳು, ಅವನ ಹತ್ರ ಕೇಳು. ಎಲ್ಲಿ ಹೊಸ ಫಿಶ್ ಎಲ್ಲಿ ಮಗ? ಏ ಹೌದು, ನಾನು ನೋಡಲಿಲ್ಲ ಫಿಶ್. ಹಾಯ್ ಹೇಳು. ಸೂಪರ್ ನೋಡು ತಾತನಿಗೆ. ಫುಡ್ಡನ್ನು ನಾವು ಓವರಾಗಿ ಮಾಡಲಿಲ್ಲ. ಫಸ್ಟ್ ನಾವು ಒಂದು ಮ್ಯಾಂಚೋ ಸೂಪ್ ತಗೊಂಡ್ವಿ ಚಿಕನ್, ಮತ್ತೊಂದು ಮಂಚೂರಿಯನ್ನ, ನೆಕ್ಸ್ಟು ಫ್ರೈಡ್ ರೈಸ್ ತಗೊಂಡ್ವಿ, ಇನ್ನೊಂದು ಬಿರಿಯಾನಿ ತಗೊಂಡ್ವಿ. ಸೊ ಇಷ್ಟೇ ನಾವು ತಗೊಂಡಿರೋದು. ಸೊ ಫೈನಲಿ ಹೋಗಿ ಬಂದ್ವಿ. ಫಾರಮ್ ಮಾಲಿಂದ ಸೀದಾ ನಾವು ರಂಪೋಣಿ ಹೋದ್ವಿ. ಅಲ್ಲಿ ಊಟ ಮಾಡಿಬಿಟ್ಟು ಈಗ ಮನೆಗೆ ಬಂದಿದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು 11 o'clock ಆಗಿದೆ. ಸೊ ಫುಲ್ಲಿ ಟಯರ್ಡ್. ನಾಳೆ ಪುನಃ ಜಾಬ್ ಜಾಯ್ನ್ ಆಗಲಿಕ್ಕಿದೆ. ಸೊ ಡ್ಯೂಟಿ ಇದೆ ನಾಳೆ. ಇವಾಗ ಮಲ್ಕೊಂಡು ನಾಳೆ ಡ್ಯೂಟಿಗೆ ಹೋಗಬೇಕು. ಸೊ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೇಳು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.